ನಮಸ್ಕಾರ ಕರ್ನಾಟಕ. ನಮಸ್ಕಾರ ಕರ್ನಾಟಕ, ಮತ್ತೊಮ್ಮೆ ಹೊಸ ವ್ಲಾಗ್ಗೆ ಸುಸ್ವಾಗತ. ಇವತ್ತು ಲಾಸ್ಟ್ ದಿನ ಆಗಿರುತ್ತೆ ಮಂಗಳೂರು ಟ್ರಿಪ್ದು. ಇವತ್ತು ಬಂದಿರೋದು ನಾವು ಪಬ್ಬಾಸ್ ಕಡೆಗೆ. ಪಬ್ಬಾಸಿಗೆ ಬಂದಿದ್ದೀವಿ. ಮಂಗಳೂರಿಗೆ ಬಂದರೆ ಇದೊಂದು ಮಿಸ್ ಮಾಡಲೇಬಾರ್ದು. ನೋಡಿ, ಅಲ್ಲಿರೋದು ಪಬ್ಬಾಸು. ಇವಾಗ ರೋಡ್ ಕ್ರಾಸ್ ಮಾಡಬೇಕು. ಕಾರ್ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಮೊನ್ನೆ ಎಲ್ಲ ಸಕ್ಕದಾಗಾಯಿತು. ಚೆನ್ನಾಗಿ ನಿದ್ದೆ ಬೇರೆ ಮಾಡಿದ್ದೀವಿ. ಅದರಿಂದ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಇಲ್ಲೇನಾದ್ರು ಜನ ಇದ್ದರೆ ಟೋಕನ್ಗಳು ತೊಗೋಬೇಕು. ಬಟ್ ಜನ ಇಲ್ದಿರೋದ್ರಿಂದ ಸ್ವಲ್ಪ ಖಾಲಿ ಇದೆ. ಅದಕ್ಕೆ ನಾವು ಡೈರೆಕ್ಟ್ ಹೋಗಿ ಕೂತ್ಕೊಳ್ಳೋದು ಅಷ್ಟೇ. Jinka chika jinka chika jinka chika chikanka jinka chika jinka chika jinka chika chikanka. ಪಬ್ಬಾಸಿಗೆ ಬಂದರೆ ನೀವು ಒಳ್ಳೆ ಐಸ್ ಕ್ರೀಮ್ ತಿನ್ಬೋದು, ಜೊತೆಗೆ ಒಳ್ಳೆ ಸರ್ವಿಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಯಾರೂ ಮೇಲ್ ಸರ್ವರ್ ಯಾರೂ ಇಲ್ಲ, ಬರೀ ವುಮೆನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ವುಮೆನ್ ಎಂಪವರ್ಮೆಂಟ್ ಕೂಡ ಜಾಸ್ತಿನೇ ಇದೆ. ಸೊ ಒಳ್ಳೆ ವಿಷಯ. ಸೊ ವುಮೆನ್ಸ್ ಎಲ್ಲ ನಡೆಸ್ತಾ ಇರೋದ್ರಿಂದ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ತಾ ಇವಾಗ ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಸೌತ್ ಅಡ್ಕಾಗೆ. ಸೊ ಅಲ್ಲಿ ಇವಾಗ ಹೋಗೋಣ ಬನ್ನಿ. ಪಬ್ಬಾಸ್ ಮುಗಿಸ್ಕೊಂಡು ನಾವು ಬಂದಿರೋದು ಸೌತ್ ಅಡ್ಕ ದೇವಸ್ಥಾನಕ್ಕೆ, ಅಂದರೆ ಗಣಪತಿ ದೇವಸ್ಥಾನಕ್ಕೆ. ನೋಡ್ತಾ ಇರ್ಬೋದು, ಆ್ಯಸ್ ಯೂಶುವಲ್ ತಿನ್ನೋಕ್ಕೆ ಎಲ್ಲ ಇಟ್ಟಿದ್ದಾರೆ. ಶಾಪಿಂಗ್ ಮಾಡೋರು ಮಾಡ್ಬೋದು. ಹುಡುಗ ಪಾಪ ಐಸ್ ಕ್ರೀಮ್ ಕೇಳೋಕ್ಕೆ ಹೋದ, ಅಂಗಡಿ ಮುಗಿಸ್ಬಿಟ್ರು. ಓಡ್ತಾ ಇದ್ದಾನೆ. ಆಲ್ಮೋಸ್ಟ್ ನಮಗೆ 2 ಅವರ್ ಹಿಡಿತು. 2.5 ಅವರ್ಸ್ ಹಿಡಿತು ಪಬ್ಬಾಸಿಂದ ಇಲ್ಲಿವರೆಗೂ ಬರೋಕ್ಕೆ. ಜೊತೆಗೆ ಬಿಸಿಲು ಕೂಡ ಹೆವಿ ಇದೆ. ಸಖತ್ ಬಿಸಿಲಿದೆ. ಅದು ನಡ್ಕೊಂಡು ಹೋಗ್ತಾಯಿದ್ದೀವಿ. ಜನ ಅಷ್ಟೇನಿಲ್ಲ, ಕೂಲಾಗಿದೆ. ಬೇಗ ಆಗೋಗುತ್ತೆ ದರ್ಶನ. ಟೈಮ್ 1:30 ಆಗಿದೆ. ಒಂದು 10 ನಿಮಿಷದಲ್ಲಿ ಆಗೋಗ್ಬೋದು. 1:30 ಆಗೋಗಿದೆ. ಪರವಾಗಿಲ್ಲ, ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸುತ್ತಮುತ್ತ ನೋಡಿ ಜನ ಯಾವ ಥರ ಇದ್ದಾರೆ ಅಂತ ಸೌತ್ ಅಡ್ಕಲ್ಲಿ. ನಮ್ಮ ಟ್ರಿಪ್ ಫುಲ್ಲು ಪುಣ್ಯಕ್ಷೇತ್ರಗಳೇ ಆಗೋಗಿದೆ. ಸೊ ಎಲ್ಲ ಪುಣ್ಯಕ್ಷೇತ್ರಗಳು ನೋಡಿಕೊಂಡು ಸ್ವಲ್ಪ ಬೀಚ್ ಅಂದ್ಕೊಂಡು ತಿನ್ಕೊಂಡು ಮಜಾನೂ ಮಾಡಿದ್ದೀವಿ. ಸೊ ಈ ಕಡೆ ವೆಸ್ಟರ್ನ್ ಆಯಿತು, ಈ ಕಡೆ ಕಲ್ಚರ್ದು ಆಯಿತು. ಚೆನ್ನಾಗಿದೆ ಇದು ಒಂಥರ. ಇವಾಗ ಸ್ಪೆಕ್ಸ್ ಬಿಚ್ಬಿಟ್ಟು ಒಳಗೋಣ ಬನ್ನಿ, ದೇವ್ರ ದರ್ಶನ ಮಾಡೋಣ. ಹಿಂಗೆ ನಡ್ಕೊಂಬರ್ತಿದ್ರೆ ಅಲ್ಲಿ ಸೇವಾ ಕೌಂಟರ್ಸು ಅದೆಲ್ಲ ತೊಗೋಬೋದು. ಹಾಗೆ ಹಿಂಗೆ ಬಂದರೆ ದೇವ್ರ ದರ್ಶನ ಮಾಡ್ಬೋದು. ಚೆನ್ನಾಗಿದೆ. ಬೇರೆ ಕಡೆ ಎಲ್ಲ ತಾಯಿ ಕಟ್ಬಿಟ್ಟು ಬಳೆ ಎಲ್ಲ ಹಾಕ್ತಾರೆ. ಇಲ್ಲಿ ಗಂಟೆ ಕಟ್ಟಿದ್ದಾರೆ. ಗಂಟೆ ಕಟ್ಬೋದು. ಗಂಟೆ ಕಟ್ಟುವ ಆಚರಣೆ ಕೂಡ ಇದೆ. ನೋಡಿ ಗಣೇಶ ಯಾವ ಥರ ಇದ್ದಾನೆ ಅಂತ. ಎಲ್ಲ ದೇವಸ್ಥಾನದಲ್ಲೂ ಗರ್ಭಗುಡಿಲಿ ದೇವ್ರುಗಳಿರುತ್ತೆ. ಬಟ್ ಇಲ್ಲಿ ಫುಲ್ ಓಪನ್, ಕ್ಲೋಸ್ ಆದರೂ ಕಾಣಿಸುತ್ತೆ. ಆರಾಮಾಗಿ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಬಿಡ್ಬೋದು. ದೇವಸ್ಥಾನ ಅಂದಮೇಲೆ ಪ್ರಸಾದ ಇರಲೇಬೇಕು. ಆ ಪ್ರಸಾದಕ್ಕೋಸ್ಕರ ಜನ ಇರಲೇಬೇಕು. ಆ ಜನ ಎಲ್ಲಿರ್ತಾರೆ? ಊಟದ ಕೌಂಟ್ರಲ್ಲಿ ಇದ್ದೇ ಇರ್ತಾರೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್. ಊಟದ ಲೈನ್ ನೋಡಿ ಯಾವ ಥರ ಇದೆ. ಜೊತೆಗೆ ನಾವು ತಿನ್ನಬೇಕು. ಇಲ್ಲೇ ಊಟದ ಕಾರ್ಯಕ್ರಮನೂ ಮುಗಿಯುತ್ತೆ. ಇವಾಗ ಏನಿದ್ರು ನೆಕ್ಸ್ಟು ಕುಕ್ಕೆಗೆ ಹೋಗಬೇಕು. ಕುಕ್ಕೆ ಸುಬ್ರಹ್ಮಣ್ಯ ನೋಡಿ ಡೈರೆಕ್ಟ್ ಮನೆಗೆ ಹೋಗಬೇಕು. ಸೊ ಈ ಥರ ಇದೆ ನಮ್ಮ ಪ್ಲ್ಯಾನ್. ಈಗ ಫಸ್ಟು ಊಟ ಮಾಡೋಣ ಬನ್ನಿ. ಬಿಸಿ ಊಟ ತಿಂದಾದ್ಮೇಲೆ ನಾವು ಹೋಗಿದ್ದೆ ಸೇವಾ ಕೌಂಟರ್ಗೆ. ಏನಕ್ಕೆ ಅಂದರೆ ಪ್ರಸಾದ ತೊಗೊಳಕ್ಕೆ. ನೋಡಿ ಇಲ್ಲಿ ಸೇವಾ ಕೌಂಟ್ರ್ ಕೊಟ್ಟರೆ ಸೇವಾನೂ ಮಾಡ್ಬೋದು. ಇಲ್ಲಾಂದರೆ ಪ್ರಸಾದ ಬೇಕಂದರೆ ಇಲ್ಲಿ ರಸೀದಿ ತೊಗೊಂಡು ಪ್ರಸಾದ ಇಸ್ಕೊಬೋದು. ಒಂದು ಪ್ರಸಾದ ಬಂದು ಸ್ಮಾಲ್ ಅಂದರೆ 80 ರೂಪಾಯಿ ಮತ್ತು ಲಾರ್ಜ್ ಅಂದರೆ 190 ರೂಪಾಯಿ. ಸೊ ನಾವು 80 ರೂಪಾಯಿಗೆ ತೊಗೊಂಡಿದ್ದೀವಿ. ಇದು ಅವಲಕ್ಕಿ ಮತ್ತು ಬನಾನಾ ಮಿಕ್ಸ್ ಮಾಡಿ, ಕೊಬ್ಬರಿ ಮಿಕ್ಸ್ ಮಾಡಿ ಕೊಡ್ತಾರೆ. ಸಕ್ಕದಾಗಿದೆ ಟೇಸ್ಟು. ಸೊ ಸೌತ್ ಅಡ್ಕಾಗೆ ಬಂದರೆ ಪ್ರಸಾದ ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ, ಸಕ್ಕದಾಗಿರುತ್ತೆ ಇದು. ಅದಾದಮೇಲೆ ಇವಾಗ ಸ್ವಲ್ಪ ಒಂದು ಜ್ಯೂಸೋ ಗೀಸೋ ಏನೋ ತಿನ್ಕೊಂಡು ಕುಡ್ಕೊಂಡು ಹೊರಡೋದು ನಮ್ಮ ಕುಕ್ಕೆ ಕಡೆಗೆ.
ಅಂತೂ ಇಂತೂ ನಮ್ಮ ಲಾಸ್ಟ್ ಡೆಸ್ಟಿನೇಷನ್ಗೆ ಬಂದೇ ಬಿಟ್ಟಿದ್ದೀವಿ. ಹೇಗಾಯಿತು 2 ದಿನ ಟ್ರಿಪ್ 3 ದಿನ ಟ್ರಿಪ್ ಅಂತಲೇ ಗೊತ್ತಾಗ್ತಿಲ್ಲ. ನಲ್ಲಿ ಚೆನ್ನಾಗಾಯಿತು. ಇವಾಗ ಲಾಸ್ಟ್ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಯಾವುದು ಅಂದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಗೆ. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಅಲ್ಲಿ ಹಿಂದೆ ಇರೋದು ಕುಮಾರ ಪರ್ವತ, ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಇದು ಕರ್ನಾಟಕದಲ್ಲೇ, ಹೈಕಿಂಗು ಕರ್ನಾಟಕದಲ್ಲಿ. ಅದೇನು ಬಿಟ್ಟರೆ ಈ ಕಡೆ ಬಂದರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಈ ಕಡೆ ನೋಡಿದ್ರೆ ಪಾರ್ಕಿಂಗ್ ಇದೆ, ಪಾರ್ಕಿಂಗ್ ಫೆಸಿಲಿಟೀಸ್ ಹೆವಿ ಇದೆ. ಅಲ್ಲೂ ನಾವು ಹಿಂದೆ ಅಲ್ಲಿ ಮಾಡಿರೋದು, ಈ ಕಡೆನೂ ಮಾಡ್ಬೋದು. ಮತ್ತು ಉಳ್ಕೊಳ್ಳೋಕ್ಕೆ ಲಾಡ್ಜ್ಗಳಿದೆ, ಎಲ್ಲ ಫೆಸಿಲಿಟೀಸು ಇದೆ. ನೋಡೋಕೆ ಒಳ್ಳೆ ವೈಡ್ ಜಾಗ ಇದೆ ಇಲ್ಲಿ. ಮೇನ್ ಅಲ್ಲೇ ನಮಗೆ ಕಾಣ್ತಾ ಇರೋದು ದೇವಸ್ಥಾನ ಆಫ್ ಸುಬ್ರಹ್ಮಣ್ಯ. ಬಾಯ್ಸ್ ಎಲ್ಲ ನಡ್ಕೊಂಡು ಹೋಗ್ತಾಯಿದ್ದೀವಿ. ಟೈಮು 3:45 ಆಗ್ತಾ ಬರ್ತಾಯಿದೆ. 4:30-5 ಗಂಟೆಗೆ ಹೊರಟ್ರೆ ಬೆಂಗಳೂರಿಗೆ ಬರ್ತೀವಿ. ಈ ಕಡೆ ನೋಡಿದ್ರೆ ರೆಸ್ಟೋರೆಂಟ್ಸ್ಗಳೆಲ್ಲ ಇದೆ, ತಿನ್ನೋರು ತಿನ್ಬೋದು. ಆ ಬೆಟ್ಟ ಒಂದ್ಸಲಿ ಹಚ್ಚಬೇಕು. ನಮ್ಮ ಬಾವ ಹತ್ತಿದ್ದಾರೆ, ಫುಲ್ಲು ಡೇಂಜರಸ್ ಅಂದ್ಬಿಟ್ರು. ಅಲ್ಲೇ ಗೊತ್ತಾಯಿತು ನಾವು ಹೋಗ್ತಾಯಿದ್ವಿ ಈ ಟ್ರಿಪ್ ಬದಲು. ಬಟ್ ಅದು ಪಕ್ಕ ಕಷ್ಟ ಅಂತ ಬಿಟ್ಬಿಟ್ವಿ. ಇವಾಗ ಇಲ್ಲಿಗೆ ಬಂದಿದ್ದೀವಿ. ಎಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ದಿರೋದ್ರಿಂದ ಜಸ್ಟ್ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆಲ್ಲೂ ರಶ್ ಅನಿಸಿರಲಿಲ್ಲ. ಬಟ್ ನಮಗೆಲ್ಲೂ ರಶ್ ಆಗಿರಲಿಲ್ಲ. ಎಲ್ಲ ದೇವಸ್ಥಾನ ಸುಗಮವಾಗಾಯಿತು. ಆಲ್ಮೋಸ್ಟ್ 10-15 ನಿಮಿಷ ಆಗ್ತಿತ್ತು. ಬಟ್ ಈಗ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ನೀವೇ ನೋಡಿದ್ದೀರಾ ಎಷ್ಟು ರಶ್ ಇದೆ ಅಂತ. ಮೂವ್ ಆಗ್ತಾಯಿದೆ ಸ್ಲೋ ಆಗಿ. 3:30 ಓಪನ್ನು ದೇವಸ್ಥಾನ. ನಾವು ಇನ್ನೂ 3:45 ಆಗಲೇ ಇಷ್ಟೊಂದು ಜನ ಕ್ಯೂ ಇದ್ದಾರೆ. ಇನ್ನು ಲೇಟಾಗಂತೂ ಬಂದಿದ್ದರೆ ಮುಗ್ದೇ ಹೋದ ಕತೆ. ಪಕ್ಕ ಇನ್ನೊಂದು ಲೈನ್ ಆ ಕಡೆ ಬರೋದು. ಇನ್ನೂ ನೋಡ್ಬೇಕು ಎಷ್ಟೊತ್ತಾಗುತ್ತೆ ಅಂತ. ಇದು ಸ್ವಲ್ಪ ಲೇಟೇ ಆಗುತ್ತೆ ಅಂತ ಅನಿಸುತ್ತೆ. 4:45-5 ಆಗ್ಬೋದೇನೋ. A few inches later. ಈಗಷ್ಟೇ ಮುಗಿಸ್ಕೊಂಡ್ವಿ ದೇವಸ್ಥಾನನ. ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನ ಆಯಿತು. ಎಲ್ಲಿದ್ದಾರೆ? ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಆಯಿತು. ಸೊ ಸಕ್ಕದಾಗಾಯಿತು. ಒಳಗೆ ಆದಷ್ಟು ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಬಿಟ್ಟರೆ ಈಗ ಟೈಮ್ ನೋಡಿ ಅಲ್ಲೇ ಹಾಕಿದ್ದಾರೆ, 4:15 ಆಗಿದೆ. ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ. ವ್ಲಾಗ್ ಮಾಡ್ತಾ ಟ್ರಿಪ್ ಮುಗ್ದಿದ್ದೇ ಗೊತ್ತಾಗಿಲ್ಲ. ಆಲ್ಮೋಸ್ಟ್ 3 ದಿನದಲ್ಲೇ 12 ಪ್ಲೇಸಸ್ ಕವರ್ ಮಾಡಿದ್ದೀವಿ. ಈ ಟ್ರಿಪ್ ಬಗ್ಗೆ ನಮ್ಮ ಫ್ರೆಂಡ್ಸ್ಗಳಿಗೆ ಏನಿಸ್ತು ಕೇಳೋಣ ಬನ್ನಿ. ಈಗಷ್ಟೇ ನಮ್ಮ ದರ್ಶನ ಎಲ್ಲ ಆಗಿ ಇವಾಗ ನಾವು ಹೊರಡ್ತಾ ಇದ್ದೀವಿ ನಮ್ಮ ಬೆಂಗಳೂರು ಕಡೆಗೆ. ಸೊ ಹೇಗೆಲ್ಲ ಇತ್ತು ಬನ್ನಿ ಒಂದೊಂದಾಗೆ ಇವ್ರನ್ನ ಕೇಳೋಣ. ಹೇಗಿತ್ತಾ? ಸೂಪರ್ ಆಗಿತ್ತು. ಫಸ್ಟ್ ಟೈಮ್ ಬಂದಿರೋದು. ಇವರೆಲ್ಲ ಫಸ್ಟ್ ಟೈಮು ನಮ್ಮ ಗ್ಯಾಂಗ್ಗೆ. ಆದರೆ ಹೆಂಗಿತ್ತು? ಸೂಪರ್ ಆಗಿತ್ತು. ಹಿಂಗೆ ಯಾವತ್ತೂ ಎಂಜಾಯ್ ಮಾಡಿರಲಿಲ್ಲ ನಾನು ಮಾತ್ರ. ಇನ್ನೊಂದ್ಸರಿ ಬರಬೇಕು ಅಷ್ಟೇ. ಬರೋಣ. ತಮ್ದು ಹೆಂಗಿತ್ತಪ್ಪ? ಫುಲ್ ಜಾಲಿ. ಇವನ ತೋರ್ಸೋಕ್ಕಾಗಿಲ್ಲ. ಟ್ರಿಪ್ ಬಗ್ಗೆ ಅಂದರೆ ಹೇಳೋಕ್ಕಾದ್ರೆ ಮಾತೇ ಬರಲ್ಲ. ತುಂಬ ಚೆನ್ನಾಗಿತ್ತು. ಈ ಥರ ಎಂಜಾಯ್ಮೆಂಟ್ ಎಲ್ಲೂ ಸಿಕ್ಕಿರಲಿಲ್ಲ. ಈ ಥರ ಎಂಜಾಯ್ ಮಾಡಿದ್ದೀವಿ. ನೀವು ಕೂಡ ಸುಮ್ಮನೆ ಮನೇಲಿ ಬಿಡಬೇಡಿ, ಫ್ರೆಂಡ್ಸ್ ಜೊತೆ ಹೋಗಿ ಓಡಾಡಿ. ಈ ಥರ ಟ್ರಿಪ್ಪು ಮತ್ತೆ ಸಿಗಲ್ಲ ಅಷ್ಟೇ. ಇವನು ಫುಲ್ ಚಿಲ್ಲಾಗಿರ್ತಾನೆ ನೋಡಿ. ವಾಕಿಂಗಲ್ಲೇ ಗೊತ್ತಾಗೋಗುತ್ತೆ ಯಾವ ಥರ ಚಿಲ್ಲು ಅಂತ. ಹಾಕಿಲ್ಲ ನೋಡು, ಹಾಕಿ. ಹೇಗಿತ್ತಾ? ತುಂಬ ಚೆನ್ನಾಗಿತ್ತು ಗೈಸ್. ನೀವು ಎಲ್ಲ ವಿಸಿಟ್ ಮಾಡಿ. ನಾವು ಅಷ್ಟೇ 10 to 12 ಪ್ಲೇಸಸ್ ಕವರ್ ಮಾಡಿದ್ದೀವಿ 3 ಡೇಸಲ್ಲಿ. 3 ಡೇಸು ಇಲ್ಲ 2.5 ಡೇಸ್ ಆಗಲೇ ನಾವು ಹೊರಟ್ಬಿಟ್ವಿ ಈಗ ಬೆಂಗಳೂರಿಗೆ. ಇವಾಗ 4:30 PM ಆಗಿದೆ. ಬಾಯ್ ಗೈಸ್, ಹ್ಯಾಪಿ ಜರ್ನಿ. ಕಟ್ ಮಾಡೋದು. ಈಗ ಇವ್ರನ್ನೆಲ್ಲ ಮಾತಾಡ್ಸಂದ್ಮೇಲೆ ಇವ್ರನ್ನ ನಮ್ಮನ್ನು ಕರ್ಕೊಂಬಂದ ಲೀಡ್ರನ್ನ ಮಾತಾಡ್ಸೋಣ. ಹೇಗಿತ್ತು? ಆ್ಯಸ್ ಯೂಶುವಲ್ ಸಖತ್ತಾಗಿತ್ತು. ಹೆಕ್ಟಿಕ್ ಟ್ರಿಪ್ಪು 3 ಡೇಸಿಂದ ಜರ್ನಿ. ಬಟ್ ಡೆಸ್ಟಿನೇಷನ್ಗಳೆಲ್ಲ ಸೂಪರ್. ನೀವು ಎಂಜಾಯ್ ಮಾಡಿದ್ದೀರಿ ಅಂತ ಅನಿಸುತ್ತೆ. ಓವರ್ ಆಲ್ ಸೂಪರ್ ಆಗಿತ್ತು. ಎಲ್ಲ ಏನು ಐಸ್ ಕ್ರೀಮ್ ಮೇಲೆ ಐಸ್ ಕ್ರೀಮ್, ಐಡಿಯಲ್ ಐಸ್ ಕ್ರೀಮ್ಸು 1000 ರೂಪಾಯಿ ಖರ್ಚಲ್ಲ. ಅದೇ ಐಡಿಯಲ್ ಐಸ್ ಕ್ರೀಮ್ 1,000 ಖರ್ಚು ಮಾಡಿದ್ದೀವಿ. ಒಂದು ತಿಂಗಳಿಗೆ ಅಷ್ಟು ಐಸ್ ಕ್ರೀಮ್ ತಿಂದ್ಬಿಟ್ಟಿದ್ದೀವಿ. ಎಲ್ಲ ಸೂಪರ್ ಆಗಿತ್ತಪ್ಪ. ಅದು ಆಸಮ್. ಜಾಸ್ತಿ ಕಸ ಬೇರೆ ಬಿದ್ದಿತ್ತು. ಹೆಂಗೆ ತಿಂದು ಹಾಕಿದೀವಿ. ಅವನೇ ತಿಂದನು ಗೈಸ್. ಸೊ ಇಷ್ಟೆಲ್ಲ ಹೇಳ್ತಾ ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡ್ಕೊಳ್ಳಿ, ಯಾಕಂದರೆ ಮಾಡೋಕ್ಕೆ ಕಷ್ಟಪಟ್ಬಿಟ್ಟಿದ್ದೀನಿ. ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ ನನ್ನ ವ್ಲಾಗನ್ನು. ಟ್ರಿಪ್ಗೆ ಅಂತ ಹೋದಾಗ ಕನ್ಸುಗಳನ್ನ ಅನ್ಕೊಂಡು ಹೋಗಿರ್ತೀವಿ, ಅದು ಮಾಡೋಣ ಇದು ಮಾಡೋಣ ಅಂತ. ಆದರೆ ಬರ್ತಾ ಎಷ್ಟೋ ಸುಂದರ ಕ್ಷಣಗಳನ್ನ ತಗೊಂಡ್ಬಂದಿರ್ತೀವಿ.